ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಒಂದು ದೇವಸ್ಥಾನಕ್ಕೆ ಹೊರಟಿದ್ವಿ. ಹೊಸಕೋಟೆ ಹತ್ರ ಕಾಟೇರಮ್ಮ ದೇವಿ ದೇವಸ್ಥಾನ ಅಂತ. ಟೋಲ್ ಹತ್ರ ಬಂದ್ವಿ. ತುಂಬ ಟ್ರಾಫಿಕ್ ಇತ್ತು. ಸಂಡೇ ಆದ್ದರಿಂದ ಒಂದೊಂದು ಸಲ ಖಾಲಿ ಇರುತ್ತೆ, ಒಂದೊಂದು ಸಲ ಏನೋ ಗೊತ್ತಿಲ್ಲ, ತುಂಬ ಟ್ರಾಫಿಕ್ ಇತ್ತು. ಹೊಸಕೋಟೆಯಿಂದ ಮುಂದೆ ಒಂದು 3 ಕಿಲೋಮೀಟರ್ಸ್ ಹೋಗಬೇಕು, ಉಪ್ಪಾರಳ್ಳಿ ಅಂತ. ಅಲ್ಲಿ ಒಂದು 20 ಡೇಸ್ ಬ್ಯಾಕ್ ಒಂದು ಸಲ ಹೋಗಿದ್ವಿ. ಯಾರೋ ಕರೆದಿದ್ರು ಅಂದ್ಬಿಟ್ಟು, ನಮ್ಮ ಅಣ್ಣ ಮಗಳು ಅವ್ರು ಕರೆದಿದ್ರು ಅಂತ. ಪಕ್ಕದಲ್ಲೇ ಚೌಟ್ರಿ ಇದೆ ದೇವಸ್ಥಾನ ಪಕ್ಕದಲ್ಲಿ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನ ಹೋಗಿರಲಿಲ್ಲ. ಆಮೇಲೆ ಇವತ್ತು ಭಾನುವಾರ ಅಂತ ಫ್ರೀ ಇದ್ವಿ ಅಂತ ಹೋದ್ವಿ. ಪೂಜೆ ಮಾಡಿಸ್ಕೋಬೇಕಿತ್ತು ಅಂತ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಪೂಜೆ ಮಾಡಿಕೊಂಡು, ಇಲ್ಲಿ ಏನಂದರೆ ತೆಂಗಿನಕಾಯಿ ಎಲ್ಲ ತೊಗೊಂಡು, ನಿಂಬೆಹಣ್ಣು ತೆಂಗಿನಕಾಯಿ ಎಲ್ಲ ತೊಗೊಂಡು ಎಲ್ಲ ಪೂಜೆ ಮಾಡಿ ಏನೋ ಕಟ್ತಿರ್ತಾರಲ್ಲಿ. ನಾವು ಅದೆಲ್ಲ ಏನು ಮಾಡಲಿಲ್ಲ. ದೇವಸ್ಥಾನ ನಾವು ಪೂಜೆ ಅಂದ್ಕೊಂಡಿದ್ವಿ, ಎಲ್ಲ ನಾವು ಮನೆ ಹತ್ರನೇ ಎಲ್ಲ ತೊಗೊಂಡಿಟ್ಕೊಂಡಿದ್ವಿ ಪೂಜೆ ಸಾಮಾನೆಲ್ಲ. ಹಂಗಾಗಿ ಹೋದ್ವಿ ಒಳಗಡೆ. ಆದರೆ ಸ್ವಲ್ಪ ಜನ ಇದ್ದರು, ಭಾನುವಾರ ಆದ್ದರಿಂದ ಸ್ವಲ್ಪ ಜನ ಎಲ್ಲ ಇದ್ದರು. ಒಳಗಡೆ ಹೋಗಿ ಕೊಟ್ವಿ. ಆದರೆ ಸ್ವಲ್ಪ ಜನರಿಗೆ ಅವ್ರು ತೊಗೊಂಡು ಪೂಜೆ ಮಾಡಿ ಕೊಡ್ತಾರೆ. ನಾನು ಪೂಜೆ ಸಾಮಾನೆಲ್ಲ ತಟ್ಟೆಗೆ ಜೋಡಿಸ್ಕೊತಾ ಇದ್ದೀನಿ. ನಾವು ತಟ್ಟೆ ತೊಗೊಂಡು ಹೋಗ್ಬೇಕಿತ್ತು, ನನಗೆ ಗೊತ್ತಿರಲಿಲ್ಲ ಅಲ್ಲಿ ತಟ್ಟೆ ಇರುತ್ತೆ ಅಂದ್ಕೊಂಡು ಹೋದ್ವಿ. ಆಮೇಲೆ ಒಂದು ಅಡಿಕೆ ತಟ್ಟೆನೇ ತೊಗೊಂಡ್ಬಿಟ್ಟು ಅದರಲ್ಲೇ ಎಲ್ಲ ಜೋಡಿಸಿ ಕೊಟ್ವಿ. ಒಂದು 10 ಜನಗೆ ತೊಗೋತಾರೆ ಅನಿಸುತ್ತೆ. ಅವರು ತೊಗೊಂಡು ಆಮೇಲೆ ಆರತಿ ಮಾಡಿ ಕೊಟ್ಬಿಟ್ಟು, ಆಮೇಲೆ ಅವ್ರ ಪೂಜೆ ಸಾಮಾನು ಏನಿದೆಯೋ ಅವ್ರು ತೊಗೊಂಡು ನಮಗೆ ಕೊಡೋದನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಇನ್ನು 10 ಜನಕ್ಕೆ ಮತ್ತೆ ತೊಗೋತಾರೆ. ನೋಡಿ, ಈ ಥರ ತೆಂಗಿನಕಾಯಿ ಎಲ್ಲ ಅಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ತೊಗೊಂಡು ಬಂದು ಈ ಥರ ಕಟ್ತಿರ್ತಾರೆ. ನಮ್ಮ ಮನೆಯವ್ರು ಬಂದಿರಲಿಲ್ಲ, ನಾವು 3 ಜನ ಅಷ್ಟೇ ಹೋಗಿದ್ವಿ.